ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 6/6/2025. ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಭವಿಷ್ಯದಲ್ಲಿ ಉತ್ತಮ ಮನೆತನದಲ್ಲಿ ಬರುವ ಆಧಾರವು ವಿದ್ಯೆಯಾಗಿದೆ. ಈ ವಿದ್ಯೆಯಿಂದ ನೀವು ಭಿಕಾರಿಗಳಿಂದ ರಾಜ್ಕುಮಾರ್ ಆಗುತ್ತೀರಿ. ಪ್ರಶ್ನೆ: ಗೋಲ್ಡನ್ ಸ್ಪೂನ್ ಇನ್ ದಿ ಮೌತ್ ಅಂದರೆ ಬಾಯಲ್ಲಿ ಚಿನ್ನದ ಚಮಚೆ ಅರ್ಥಾತ್ ಉನ್ನತವಾದ ಸುಖ ಎರಡೂ ಪ್ರಕಾರದಿಂದ ಪ್ರಾಪ್ತವಾಗುತ್ತದೆ ಹೇಗೆ? ಉತ್ತರ: ಒಂದನೆಯದಾಗಿದೆ ಭಕ್ತಿಯಲ್ಲಿ ದಾನ ಪುಣ್ಯ ಮಾಡೋದರಿಂದ, ಎರಡನೆಯದಾಗಿದೆ ಜ್ಞಾನದಲ್ಲಿ ವಿದ್ಯೆಯಿಂದ ಭಕ್ತಿಯಲ್ಲಿ ಜ್ಞಾನ ಪುಣ್ಯ ಮಾಡುತ್ತಾರೆಂದರೆ ರಾಜ ಅಥವಾ ಸಾಹುಕಾರ ಬಳಿ ಜನ್ಮ ಪಡೆಯುತ್ತಾರೆ. ಜ್ಞಾನದಲ್ಲಿ ವಿದ್ಯೆಯಿಂದ ಭಕ್ತಿಯಲ್ಲಿ ದಾನ ಪುಣ್ಯ ಮಾಡುತ್ತಾರೆಂದರೆ ರಾಜ ಅಥವಾ ಸಾಹುಕಾರರ ಬಳಿ ಜನ್ಮ ಪಡೆಯುತ್ತಾರೆ. ಆದರೆ ಅದು ಅಲ್ಪ ಕಾಲದ ಸುಖವಾಯಿತು. ನೀವು ಜ್ಞಾನದಲ್ಲಿ ವಿದ್ಯೆಯಿಂದ ಅಷ್ಟು ಶ್ರೇಷ್ಠ ಸುಖವನ್ನು ಪಡೆಯುತ್ತೀರಿ. ಇದು ಬೇಹದ್ದಿನ ಮಾತಾಗಿದೆ. ಭಕ್ತಿಯಲ್ಲಿ ವಿದ್ಯೆಯಿಂದ ರಾಜ್ಯವು ಸಿಗುವುದಿಲ್ಲ. ಇಲ್ಲಿ ಯಾರೆಷ್ಟು ಚೆನ್ನಾಗಿ ಓದುವರೋ ಅಷ್ಟು ಪದವಿಯನ್ನು ಪಡೆಯುತ್ತಾರೆ. ಓಂ ಶಾಂತಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಿಗೆ ಆತ್ಮಿಕ ತಂದೆಯು ತಿಳಿಸಿಕೊಡುತ್ತಾರೆ. ಇದಕ್ಕೆ ಆತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ. ತಂದೆಯು ಬಂದು ಭಾರತವಾಸಿ ಮಕ್ಕಳಿಗೆ ತಿಳಿಸುತ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಮತ್ತು ತಂದೆಯ ನೆನಪು ಮಾಡಿ. ತಂದೆಯು ಈ ವಿಶೇಷವಾದ ಆದೇಶವನ್ನು ನೀಡುತ್ತಾರೆಂದ ಮೇಲೆ ಅದನ್ನು ಪಾಲಿಸಬೇಕಲ್ಲವೇ? ಸರ್ವಶ್ರೇಷ್ಠ ತಂದೆಯ ಶ್ರೀಮತವು ಪ್ರಸಿದ್ಧವಾಗಿದೆ. ಇದು ನೀವು ಮಕ್ಕಳಿಗೆ ಜ್ಞಾನವಿದೆ. ಕೇವಲ ಶಿವ ತಂದೆಗೆ ಶ್ರೀ ಶ್ರೀ ಎಂದು ಹೇಳಬಹುದಾಗಿದೆ. ಅವರೇ ಸರ್ವಶ್ರೇಷ್ಠರನ್ನಾಗಿ ಮಾಡುತ್ತಾರೆ. ಶ್ರೀ ಎಂದರೆ ಶ್ರೇಷ್ಠ. ನೀವು ಮಕ್ಕಳಿಗೆ ಈಗ ಅರ್ಥವಾಗಿದೆ. ಇವರನ್ನು ತಂದೆ ಈ ರೀತಿ ಮಾಡಿದರು. ನಾವೀಗ ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ. ಹೊಸ ಪ್ರಪಂಚದ ಹೆಸರೇ ಆಗಿದೆ ಸ್ವರ್ಗ, ಅಮರಪುರಿ. ಮಹಿಮೆಗಾಗಿ ಬಹಳಷ್ಟು ಹೆಸರುಗಳಿವೆ. ಸ್ವರ್ಗ ಮತ್ತು ನರಕವೆಂದು ಹೇಳುತ್ತಾರೆ. ಸ್ವರ್ಗಸ್ಥರಾದರೆಂದರೆ ಇದುವರೆಗೆ ನರಕವಾಸಿಗಳಾದ್ದರಲ್ವೇ? ಆದರೆ ಮನುಷ್ಯರಲ್ಲಿ ಅಷ್ಟು ತಿಳುವಳಿಕೆ ಇಲ್ಲ. ಸ್ವರ್ಗ, ನರಕ, ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದೇನೂ ತಿಳಿದಿಲ್ಲ. ಹೊರಗಿನ ಆಡಂಬರವು ಎಷ್ಟೊಂದಿದೆ. ನೀವು ಮಕ್ಕಳಲ್ಲಿಯೂ ಸಹ ತಂದೆಯೇ ಓದಿಸುತ್ತಾರೆ ಎಂಬುದನ್ನು ಕೇವಲ ಕೆಲವರೇ ಅರ್ಥಾತ್ ತಿಳಿದುಕೊಂಡಿದ್ದಾರೆ. ನಾವು ಈ ಲಕ್ಷ್ಮೀನಾರಾಯಣರಾಗಲು ಬಂದಿದ್ದೇವೆ. ನಾವು ಭಿಕಾರಿಗಳಿಂದ ರಾಜ್ಕುಮಾರ್ ಆಗುತ್ತೇವೆ. ಮೊಟ್ಟ ಮೊದಲು ನಾವು ಹೋಗಿ ರಾಜ್ಕುಮಾರ್ ಆಗುತ್ತೇವೆ. ಇದು ವಿದ್ಯೆಯಾಗಿದೆ. ಹೇಗೆ ವಕೀಲ್ ವಿದ್ಯೆಯನ್ನು ಓದುತ್ತಾರೆಂದರೆ ನಾವು ಹೋಗಿ ಮನೆ ಕಟ್ಟಿಸುತ್ತೇವೆ, ಇದನ್ನು ಮಾಡುತ್ತೇವೆ, ಅದನ್ನು ಮಾಡುತ್ತೇವೆ ಎಂದು ಬುದ್ಧಿಯಲ್ಲಿರುತ್ತದೆ. ಪ್ರತಿಯೊಬ್ಬರಿಗೆ ತಮ್ಮ ಕರ್ತವ್ಯ ಸ್ಮೃತಿಯಲ್ಲಿರುತ್ತದೆ. ಈ ವಿದ್ಯೆಯನ್ನು ನೀವು ಮಕ್ಕಳು ಹೋಗಿ ಬಹಳ ಉತ್ತಮವಾದ ಮನೆತನದಲ್ಲಿ ಜನ್ಮ ಪಡೆಯಬೇಕಾಗಿದೆ. ಯಾರೆಷ್ಟು ಹೆಚ್ಚು ಓದುವರು ಅಷ್ಟು ಒಳ್ಳೆಯ ಮನೆಯಲ್ಲಿ ಜನ್ಮ ಪಡೆಯುವರು. ರಾಜನ ಮನೆಯಲ್ಲಿ ಜನ್ಮ ಪಡೆದು ಮತ್ತೆ ರಾಜ್ಯಭಾರ ಮಾಡಬೇಕಾಗಿದೆ. ಗೋಲ್ಡನ್ ಸ್ಪೂನ್ ಇನ್ ದಿ ಮೌತ್ ಎಂದು ಗಾಯನವಿದೆ. ಮೊದಲನೆಯದಾಗಿ ಜ್ಞಾನದ ಮೂಲಕ ಈ ಸುಖವು ಪ್ರಾಪ್ತಿಯಾಗುತ್ತದೆ. ಎರಡನೆಯದಾಗಿ ಒಂದು ವೇಳೆ ದಾನ ಪುಣ್ಯವನ್ನು ಚೆನ್ನಾಗಿ ಮಾಡಿದ್ದರೂ ಸಹ ರಾಜನ ಬಳಿ ಜನ್ಮ ಸಿಗುವುದು. ಆದರೆ ಅದು ಹದ್ದಿನ ಸುಖವಾಯಿತು. ಇದು ಬೇಹದ್ದಿನ ಮಾತಾಗಿದೆ. ಪ್ರತಿಯೊಂದು ಮಾತನ್ನು ಚೆನ್ನಾಗಿ ಅರಿತುಕೊಳ್ಳಿ. ಏನಾದರೂ ಅರ್ಥವಾಗದಿದ್ದರೆ ನೀವು ಹೇಳಬಹುದು, ಕೇಳಬಹುದು. ಇಂತಿಂತಹ ಮಾತುಗಳನ್ನು ತಂದೆಯೊಂದಿಗೆ ಕೇಳಬೇಕೆಂದು ಬರೆದಿಟ್ಟುಕೊಳ್ಳಿ. ಮುಖ್ಯವಾದುದು ತಂದೆಯ ನೆನಪಿನ ಮಾತಾಗಿದೆ. ಬಾಕಿ ಯಾವುದೇ ಸಂಶಯವಿದ್ದರೆ ಅದನ್ನು ತಂದೆಯು ಸರಿಪಡಿಸುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಷ್ಟು ದಾನ ಪುಣ್ಯವನ್ನು ಮಾಡುವರೋ ಅಷ್ಟು ಸಾಹುಕಾರರ ಬಳಿ ಜನ್ಮ ಪಡೆಯುತ್ತಾರೆ. ಯಾವುದೇ ಕಥಕರ್ಮವನ್ನು ಮಾಡಿದರೆ ಮತ್ತೆ ಅಂತ ಜನ್ಮವೇ ಸಿಗುತ್ತದೆ. ತಂದೆಯ ಬಳಿ ಬರುತ್ತಾರೆ. ಕೆಲವರಿಗಂತೂ ಇಂಥ ಕರ್ಮ ಬಂಧನಗಳಿವೆ. ಅದರ ಮಾತೇ ಕೇಳಬೇಡಿ. ಇವೆಲ್ಲವೂ ಹಿಂದಿನ ಕರ್ಮ ಬಂಧನಗಳಾಗಿವೆ. ರಾಜರು ಸಹ ಕೆಲವರು ಈ ರೀತಿ ಇರುತ್ತಾರೆ. ಕರ್ಮ ಬಂಧನವು ಸಹ ಕಠಿಣವಾಗಿರುತ್ತದೆ. ಈ ಲಕ್ಷ್ಮೀನಾರಾಯಣರಿಗಂತೂ ಯಾವುದೇ ಬಂಧನವಿಲ್ಲ. ಅಲ್ಲಿ ಯೋಗ ಬಲದ ರಚನೆಯಾಗಿರುತ್ತದೆ. ಯಾವಾಗ ನಾವು ಯೋಗ ಬಲದಿಂದ ವಿಶ್ವದ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳುತ್ತೇವೆ
ಅಂದ ಮೇಲೆ ಯೋಗ ಬಲದಿಂದ ಮಕ್ಕಳಾಗಲು ಸಾಧ್ಯವಿಲ್ಲವೇ? ಮೊದಲು ಸಾಕ್ಷಾತ್ಕಾರವಾಗಿ ಬಿಡುತ್ತದೆ. ಅಲ್ಲಂತೂ ಇದು ಸಾಮಾನ್ಯ ಮಾತಾಗಿರುತ್ತದೆ. ಖುಷಿಯಲ್ಲಿ ಮಂಗಳವಾದ್ಯಗಳು ಮೊಳಗುತ್ತಿರುತ್ತವೆ. ವೈದ್ಯರಿಂದ ಚಿಕ್ಕ ಮಗುವಾಗಿ ಬಿಡುತ್ತಾರೆ. ಮಕ್ಕಳಿಗೆ ಮಹಾತ್ಮರಿಗಿಂತಲೂ ಹೆಚ್ಚು ಮಾನ್ಯತೆಯನ್ನು ಕೊಡಲಾಗುತ್ತದೆ. ಏಕೆಂದರೆ ಆ ಮಹಾತ್ಮರಂತೂ ಇಡೀ ಜೀವನವನ್ನು ಕಳೆದು ದೊಡ್ಡವರಾಗಿದ್ದಾರೆ. ವಿಕಾರಿಗಳದೇನೆಂದು ಅವರಿಗೆ ತಿಳಿದಿದೆ ವಿಕಾರಿಗಳದೇನೆಂದು ಅವರಿಗೆ ತಿಳಿದಿದೆ ಚಿಕ್ಕ ಮಕ್ಕಳಿಗೆ ಏನೂ ತಿಳಿದಿರಲಿಲ್ಲ. ಆದ್ದರಿಂದ ಮಕ್ಕಳು ಮಹಾತ್ಮರಿಗಿಂತಲೂ ಉತ್ತಮರೆಂದು ಹೇಳಲಾಗುತ್ತದೆ. ಅಲ್ಲಂತೂ ಎಲ್ಲರೂ ಮಹಾತ್ಮರಿರುತ್ತಾರೆ. ಕೃಷ್ಣನಿಗೂ ಮಹಾತ್ಮನೆಂದು ಹೇಳುತ್ತಾರೆ. ಕೃಷ್ಣನು ಸತ್ಯ ಮಹಾತ್ಮನಾಗಿದ್ದಾನೆ. ಸತ್ಯ ಯುಗದಲ್ಲಿಯೇ ಮಹಾನ್ ಆತ್ಮರಿರುತ್ತಾರೆ. ಅವರ ತರ ಇಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ. ನೀವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು. ನಾವೀಗ ಹೊಸ ಪ್ರಪಂಚದಲ್ಲಿ ಜನ್ಮ ತೆಗೆದುಕೊಳ್ಳುತ್ತೇವೆ. ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ಮನೆಯು ಹಳೆಯದಾದಾಗ ಹೊಸ ಮನೆಯು ಖುಷಿಯಾಗುತ್ತದಲ್ಲವೇ? ಎಷ್ಟು ಒಳ್ಳೊಳ್ಳೆಯ ಮಾರ್ಬಲ್ನಿಂದ ಕೂಡಿದ ಮನೆಗಳನ್ನು ಕಟ್ಟುತ್ತೀರಿ. ಹೇಗೆ ಜೈನರ ಬಳಿ ಬಹಳಷ್ಟು ಹಣವಿರುತ್ತದೆ. ಅವರು ತಮ್ಮನ್ನು ಉತ್ತಮ ಕುಲದವರೆಂದು ಹೇಳುತ್ತಾರೆ. ವಾಸ್ತವದಲ್ಲಿ ಇಲ್ಲಿ ಯಾವುದೂ ಉತ್ತಮ ಕುಲವಿಲ್ಲ. ಉತ್ತಮ ಕುಲದಲ್ಲಿ ವಿವಾಹ ಮಾಡಿಕೊಳ್ಳುವುದಕ್ಕಾಗಿ ಮನೆಯನ್ನು ಹುಡುಕುತ್ತಾರೆ. ಅಲ್ಲಿ ಕುಲ ಇತ್ಯಾದಿಗಳ ಮಾತೇ ಇರುವುದಿಲ್ಲ. ಅಲ್ಲಿ ಒಂದೇ ದೇವತಾ ಕುಲವಿರುತ್ತದೆ, ಮತ್ಯಾವುದೇ ಇಲ್ಲ. ಇದಕ್ಕಾಗಿ ನಾವೆಲ್ಲ ಆತ್ಮಗಳು ಒಬ್ಬ ತಂದೆಯ ಮಕ್ಕಳೆಂದು ನೀವು ಸಂಗಮದಲ್ಲಿ ಅಭ್ಯಾಸ ಮಾಡುತ್ತೀರಿ. ಮೊದಲು ಆತ್ಮ, ನಂತರ ಈ ಶರೀರವು ಸಿಗುವುದು. ಪ್ರಪಂಚದಲ್ಲಿ ಎಲ್ಲರೂ ದೇಹಾಭಿಮಾನಿಗಳಾಗಿರುತ್ತಾರೆ. ನೀವಂತೂ ಈಗ ದೇಹಿ ಅಭಿಮಾನಿಗಳಾಗಬೇಕಾಗಿದೆ. ಗೃಹಸ್ಥ ವ್ಯವಹಾರದಲ್ಲಿ ಇರುತ್ತಾ ತಮ್ಮ ಸ್ಥಿತಿಯನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ. ತಂದೆಗೆ ಎಷ್ಟೊಂದು ಮಂದಿ ಮಕ್ಕಳಿದ್ದಾರೆ, ಎಷ್ಟು ದೊಡ್ಡ ಗೃಹಸ್ಥವಿದೆ, ಎಷ್ಟೊಂದು ಜವಾಬ್ದಾರಿ ಇರುತ್ತದೆ. ಇವರೂ ಸಹ ಪರಿಶ್ರಮ ಪಡಬೇಕಾಗುತ್ತದೆ. ನಾನೇನು ಸನ್ಯಾಸಿ ಅಲ್ಲ. ತಂದೆಯು ಇದರಲ್ಲಿ ಪ್ರವೇಶ ಮಾಡಿದ್ದಾರೆ. ಬ್ರಹ್ಮ, ವಿಷ್ಣು, ಶಂಕರನಿಗೂ ಚಿತ್ರವಿದೆಯಲ್ಲವೇ? ಬ್ರಹ್ಮನು ಎಲ್ಲರಿಗಿಂತ ಉತ್ತಮನಾಗಿದ್ದಾರೆ. ಅಂದ ಮೇಲೆ ಅವರನ್ನು ಬಿಟ್ಟು ತಂದೆಯು ಮತ್ತೆ ಯಾರಲ್ಲಿ ಬರುತ್ತಾರೆ? ಬ್ರಹ್ಮನು ಹೊಸದಾಗಿ ಹುಟ್ಟುವುದಿಲ್ಲ. ನಾನು ಇವರನ್ನು ದತ್ತು ಮಾಡಿಕೊಳ್ಳುತ್ತೇನೆ. ನೀವು ಹೇಗೆ ಬ್ರಾಹ್ಮಣರಾಗುತ್ತೀರಿ ಎಂದು ನೋಡುತ್ತಿರಲ್ವೇ? ಈ ಮಾತುಗಳು ನಿಮಗೆ ತಿಳಿದಿದೆ, ಮತ್ಯಾರಿಗೂ ತಿಳಿದಿಲ್ಲ. ಇವರು ಇಷ್ಟು ಮಂದಿ ಬ್ರಾಹ್ಮಣಿಯರು ಹೇಗೆ ಜನ್ಮ ಪಡೆಯುತ್ತಾರೆಂದು ಅವರಿಗೇನು ಗೊತ್ತು? ಒಂದೊಂದು ಮಾತಿನಲ್ಲಿ ಎಷ್ಟೊಂದು ತಿಳುವಳಿಕೆ ಬೇಕಾಗುತ್ತದೆ, ತಿಳಿಸಬೇಕಾಗುತ್ತದೆ. ಇವು ಬಹಳ ಗುಹ್ಯ ಮಾತುಗಳಾಗಿವೆ. ಇವರು ವ್ಯಕ್ತ ಬ್ರಹ್ಮ, ಸಾಕಾರ ಬ್ರಹ್ಮ, ಅವರು ಅವ್ಯಕ್ತ ಬ್ರಹ್ಮ. ಇವರು ಪವಿತ್ರರಾಗಿ ನಂತರ ಅವ್ಯಕ್ತರಾಗಿ ಬಿಡುತ್ತಾರೆ. ಇವರೂ ಸಹ ಹೇಳುತ್ತಾರೆ, ನಾನು ಈ ಸಮಯದಲ್ಲಿ ಪವಿತ್ರನಿಲ್ಲ. ನಾನೀಗ ಈ ರೀತಿ ಪವಿತ್ರನಾಗುತ್ತಿದ್ದೇನೆ. ಪ್ರಜಾಪಿತನು ಇಲ್ಲೇ ಬೇಕಲ್ಲವೇ? ಇಲ್ಲದಿದ್ದರೆ ಮತ್ತೆಲ್ಲಿಂದ ಬರುವರು? ತಂದೆ ಸ್ವತಃ ತಿಳಿಸುತ್ತಾರೆ, ನಾನು ಪತಿತ ಶರೀರದಲ್ಲಿ ಬರುತ್ತೇನೆ. ಖಂಡಿತವಾಗಿ ಇವರಿಗೆ ಪ್ರಜಾಪಿತ ಎನ್ನುವರು ಇಂಡಿಪೆಂಡೆಂಟ್ ಸೂಕ್ಷ್ಮತನದಲ್ಲಿದ್ದಾರೆ. ಪ್ರಜಾಪಿತನೆಂದು ಹೇಳುವುದಿಲ್ಲ. ಅಲ್ಲಿ ಪ್ರಜೆಗಳೇನೂ ಮಾಡುವರು. ಇವರು ಸ್ವಯಂ ಇಂಡಿಪೆಂಡೆಂಟ್ ಪವಿತ್ರರಾಗಿ ಬಿಡುತ್ತಾರೆ. ಹೇಗೆ ಇವರು ಪುರುಷಾರ್ಥ ಮಾಡುತ್ತಾರೆಯೋ ಹಾಗೇ ನೀವು ಪುರುಷಾರ್ಥ ಮಾಡಿ ಸ್ವಯಂ ಪವಿತ್ರರಾಗಿ ಬಿಡುತ್ತೀರಿ. ವಿಶ್ವದ ಮಾಲೀಕರಾಗುತ್ತಿರಲ್ಲವೇ? ಸ್ವರ್ಗವೇ ಬೇರೆ, ನರಕವೇ ಬೇರೆಯಾಗಿದೆ. ಈಗಂತೂ ಎಷ್ಟೊಂದು ತುಂಡು ತುಂಡುಗಳಾಗಿ ಬಿಟ್ಟಿದೆ. ಇದು 5,000 ವರ್ಷಗಳ ಮೊದಲಿನ ಮಾತಾಗಿದೆ. ಯಾವಾಗ ಇವರ ರಾಜ್ಯವಿತ್ತು, ಇದಕ್ಕೆ ಅವರು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ. ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ದಾರೆಯೋ ಅವರೇ ಈ ಮಾತುಗಳನ್ನು ಈಗಲೂ ತಿಳಿದುಕೊಳ್ಳುತ್ತಾರೆ. ನೀವು ನೋಡುತ್ತೀರಿ, ಇಲ್ಲಿ ಮುಸಲ್ಮಾನರು, ಪಾರಸಿಗಳು ಮೊದಲಾದವರೆಲ್ಲರೂ ಬರುತ್ತಾರೆ. ಕೆಲವರು ಮುಸಲ್ಮಾನರೇ ಇಲ್ಲಿ ಹಿಂದೂಗಳಿಗೆ ಜ್ಞಾನವನ್ನು ಕೊಡುತ್ತಾರೆ. ಆಶ್ಚರ್ಯವಲ್ಲವೇ? ತಿಳಿದುಕೊಳ್ಳಿ, ಯಾರಾದರೂ ಸಿಖ್ ಧರ್ಮದವರಾಗಿದ್ದರೆ ಅವರೂ ಸಹ ಅಲ್ಲಿ ರಾಜಯೋಗವನ್ನು ಅನ್ಯರಿಗೆ ಕಲಿಸುತ್ತಾರೆ. ಯಾರು ಮಹಾತ್ಮರೋಗ ಒಂದಿಗೆ ಅವರು ಮತ್ತೆ ವರ್ಗಾವಿತರಾಗಿ ದೇವಕತಾ ಕುಲದಲ್ಲಿ ಬಂದು ಬಿಡುತ್ತಾರೆ. ಶಶಿಯು ನಾಟಿಯಾಗುತ್ತದೆ. ತಮ್ಮ ಬಳಿ ಕ್ರಿಶ್ಚಿಯನ್ನರು, ಪಾರಿಸರು ಬರುತ್ತಾರೆ. ಬೌದ್ಧಿಯರು ಬರುತ್ತಾರೆ. ನಿಮಗೆ ತಿಳಿದಿದೆ, ಸಮಯ ಸಮೀಪ ಬಂದಾಗ
ನಾಲ್ಕಾರು ಕಡೆ ನಮ್ಮ ಹೆಸರು ಪ್ರಸಿದ್ಧವಾಗುವುದು. ನಿಮ್ಮ ಒಂದು ಭಾಷಣದಿಂದಲೇ ಅನೇಕರು ನಿಮ್ಮ ಬಳಿ ಬಂದು ಬಿಡುತ್ತಾರೆ. ಇದು ನಮ್ಮ ಸತ್ಯವಾದ ಧರ್ಮವೆಂದು ಎಲ್ಲರಿಗೂ ಸ್ಮೃತಿ ಬರುತ್ತದೆ. ಯಾರು ನಮ್ಮ ಧರ್ಮದವರಾಗಿರುವರು ಅವರೆಲ್ಲರೂ ಬರುವುದು ಖಚಿತವಲ್ಲವೇ? ಲಕ್ಷಾಂತರ ವರ್ಷಗಳ ಮಾತಿಲ್ಲ. ತಂದೆಯ ತಿಳಿಸುತ್ತಾರೆ, ನೀವು ನೆನ್ನೆಯ ದಿನ ದೇವತೆಗಳಾಗಿದ್ದೀರಿ. ಈಗ ಮತ್ತೆ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ನೀವು ಸತ್ಯವಾದ ಪಾಂಡವರಾಗಿದ್ದೀರಿ. ಪಾಂಡವರು ಎಂದರೆ ಪಂಡರು, ಅಂದರೆ ಮಾರ್ಗದರ್ಶಕರು. ಅವರು ಸ್ಥೂಲ ಮಾರ್ಗದರ್ಶಕರಾಗಿರ್ತಾರೆ. ನೀವು ಬ್ರಾಹ್ಮಣರು ಆತ್ಮಿಕ ಮಾರ್ಗದರ್ಶಕರಾಗಿದ್ದೀರಿ. ನೀವೀಗ ಬೇಹದ್ದಿನ ತಂದೆಯಿಂದ ಓದುತ್ತೀರಿ. ಈ ನಶೆಯು ನಿಮಗೆ ಬಹಳ ಇರಬೇಕು. ನಾವು ತಂದೆಯ ಬಳಿ ಹೋಗುತ್ತೇವೆ, ಅವರಿಂದ ಬೇಹದ್ದಿನ ಆಸ್ತಿಯು ಸಿಗುತ್ತದೆ. ಅವರು ನಮ್ಮ ತಂದೆ ಶಿಕ್ಷಕನೂ ಆಗಿದ್ದಾರೆ. ಇದರಲ್ಲಿ ಯಾವುದೇ ಟೇಬಲ್, ಕುರ್ಚಿ ಇತ್ಯಾದಿಗಳ ಅವಶ್ಯಕತೆ ಇಲ್ಲ. ನೀವು ಬರೀತಿದ್ದೀರೆಂದರೂ ಸಹ ನಿಮ್ಮ ಪುರುಷಾರ್ಥಕ್ಕಾಗಿ. ವಾಸ್ತವದಲ್ಲಿ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ. ಶ್ರೀ ಮತ್ತು ಶಿವ ತಂದೆಯರು ಪೆನ್ನಿನಿಂದ ಬರೆಯುತ್ತಾರೆಯೇ? ಈ ಮಾತುಗಳಾಗಿವೆ. ಶಿವ ತಂದೆಯು ಪೆನ್ನಿನಿಂದ ಬರೆಯುತ್ತಾರೆ. ನಿಮಗೆ ಪತ್ರವನ್ನು ಬರೆಯಲು ಪೆನ್ಸಿಲ್ ಇತ್ಯಾದಿಗಳನ್ನು ತೆಗೆದುಕೊಳ್ಳುತ್ತಾರೆ. ಶಿವ ತಂದೆಯು ಕೆಂಪು ಅಕ್ಷರಗಳು ಬಂದಿದೆ ಎಂದು ತಿಳಿಯುತ್ತೀರಿ. ತಂದೆಯು ಆತ್ಮೀಯ ಮಕ್ಕಳೇ ಎಂದು ಬರೆಯುತ್ತಾರೆ. ಆತ್ಮೀಯ ತಂದೆ ಎಂದು ಮಕ್ಕಳು ತಿಳಿಯುತ್ತೀರಿ. ಅವರು ಬಹಳ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಇವರ ಮತದಂತೆ ನಡೆಯಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಕಾಮ ಶತ್ರುವಾಗಿದೆ. ಇದು ಅತಿ ಮಧ್ಯ, ಇದು ಆದಿ ಮಧ್ಯ ಅಂತ್ಯ ದುಃಖ ಕೊಡುವುದಾಗಿದೆ. ಈ ಭೂತಕ್ಕೆ ಹೊಸರಾಗಬೇಡಿ, ಪವಿತ್ರರಾಗಿರಿ. ಹೇ ಪತಿತ ಪಾವನ ಎಂದು ಕರೆಯುತ್ತಾರೆ. ಈಗ ನೀವು ಮಕ್ಕಳಿಗೆ ರಾಜ್ಯಭಾರ ಮಾಡುವ ಬಹಳ ದೊಡ್ಡ ಶಕ್ತಿ ಸಿಗುತ್ತದೆ. ಅದನ್ನು ಯಾರು ಗೆಲ್ಲಲು ಸಾಧ್ಯವಿಲ್ಲ. ನೀವು ಎಷ್ಟೊಂದು ಖುಷಿಯಾಗಿರ್ತೀರಿ ಅಂದಾಗ ಈ ವಿದ್ಯಾಭ್ಯಾಸ ಮೇಲೆ ಎಷ್ಟೊಂದು ಗಮನ ಇರಬೇಕು. ನಮಗೆ ರಾಜ್ಯ ಭಾಗ್ಯವು ಸಿಗುತ್ತದೆ. ನಾವು ಹೇಗಿದ್ದವರು ಏನಾಗುತ್ತಿದೆ ಎಂದು ನಿಮಗೆ ತಿಳಿದಿದೆ. ಭಗವಾನ್ ವಾಚ್ ಇದೆಯಲ್ಲವೇ? ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ, ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ. ಯಾರಿಗೆ ಭಗವಂತನೆಂದು ಹೇಳಲಾಗುತ್ತದೆ ಎಂಬುದನ್ನು ಯಾರಿಗೂ ತಿಳಿದಿಲ್ಲ. ಓ ಬಾಬಾ ಎಂದು ಆತ್ಮವೇ ಕರೆಯುತ್ತದೆ. ಅಂದ ಮೇಲೆ ಅವರು ಯಾವಾಗ ಮತ್ತು ಹೇಗೆ ಬರುತ್ತಾರೆಂದು ತಿಳಿದಿರುತ್ತಾರಲ್ಲವೇ? ಮನುಷ್ಯರು ನಾಟಕದ ಆದಿ ಮಧ್ಯ ಅಂತ್ಯದ ಕಾಲಾವಧಿಯನ್ನು ತಿಳಿದುಕೊಳ್ಳಬೇಕಾಗುತ್ತದಲ್ಲವೇ? ಇದನ್ನು ತಿಳಿಸುವುದರಿಂದ ನೀವು ದೇವತೆಗಳಾಗಿ ಬಿಡುತ್ತೀರಿ. ಜ್ಞಾನ ಇರುವುದೇ ಸದ್ಗತಿಗಾಗಿ. ಈ ಸಮಯವು ಕಲಿಯುಗದ ಅಂತ್ಯವಾಗಿದೆ ಎಂದು ಕಲಿಯುಗದ ಅಂತ್ಯವಾಗಿದೆ. ಎಲ್ಲರೂ ದುರ್ಗತಿಯಲ್ಲಿದ್ದಾರೆ. ಸತ್ಯಯುಗದಲ್ಲಿ ಸದ್ಗತಿ ಇರುತ್ತದೆ. ಸರ್ವರ ಸದ್ಗತಿ ಮಾಡಲು ತಂದೆಯು ಬಂದಿದ್ದಾರೆ. ಎಲ್ಲರನ್ನು ಜಾಗೃತಿ ಮಾಡಲು ಬಂದಿದ್ದಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಇದೇನು ಸ್ಮಶಾನವಲ್ಲ, ಆದರೆ ಘೋರ ಅಂಧಕಾರದಲ್ಲಿ ಮಲಗಿದ್ದಾರೆ. ಅವರನ್ನು ಜಾಗೃತ ಮಾಡಲು ಮತ್ತಾರು ಬರುತ್ತಾರೆ. ಯಾವ ಮಕ್ಕಳು ಘೋರ ಅಂಧಕಾರದ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾರೆಯೋ ಅವರಲ್ಲಿ ಬಹಳ ಖುಷಿ ಇರುತ್ತದೆ. ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ. ಯಾವುದೇ ಪ್ರಕಾರದ ಚಿಂತೆ ಇಲ್ಲ. ತಂದೆಯು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಅಳುವ ಮಾತೇ ಇರುವುದಿಲ್ಲ. ಈಗ ಇದು ದುಃಖದ ಪ್ರಪಂಚವಾಗಿದೆ. ಅದು ಸದಾ ಹರ್ಷಿತರಾಗುವ ಪ್ರಪಂಚವಾಗಿದೆ. ಅವರ ಚಿತ್ರಗಳನ್ನು ನೋಡಿ ಹೇಗೆ ಶೋಭನೀಕ ಹರ್ಷಿತ ಮುಖಿಗಳನ್ನಾಗಿ ತೋರಿಸುತ್ತಾರೆ. ಆ ಮುಖ ಲಕ್ಷಣಗಳನ್ನು ಇಲ್ಲಿ ರಚಿಸಲು ಸಾಧ್ಯವಿಲ್ಲ. ಇವರ ರೀತಿಯೇ ಮುಖ ಲಕ್ಷಣಗಳು ಕಾಣುತ್ತವೆ ಎಂದು ಬುದ್ಧಿಯಿಂದ ತಿಳಿಯುತ್ತಾರೆ. ನೀವು ಮಧುರಾತಿ ಮಧುರ ಮಕ್ಕಳಿಗೆ ಈಗ ಸ್ಮೃತಿ ಬಂದಿದೆ. ಭವಿಷ್ಯದಲ್ಲಿ ನಾವು ಅಮರಪುರಿ ರಾಜರಾಗುತ್ತೇವೆ. ಈ ಮೃತ್ಯುಲೋಕ ಬಿದಿರಿನ ಕಾಡಿಗೆ ಬೆಂಕಿ ಬೀಳುವುದಿದೆ. ಅಂತರದಲ್ಲಿಯೂ ಒಬ್ಬರು ಇನ್ನೊಬ್ಬರನ್ನು ಹೇಗೆ ಸಾಯಿಸುತ್ತಾರೆ. ನಾವು ಯಾರನ್ನು ಸಾಯಿಸುತ್ತೇವೆ ಎಂಬುದನ್ನು ಸಹ ಯಾರಿಗೂ ತಿಳಿಯುವುದಿಲ್ಲ. ಹಾಹಾಕಾರದ ನಂತರ ಜಯಕಾರವಾಗುವುದು. ನಿಮ್ಮದು ವಿಜಯ ಮತ್ತು ಉಳಿದರೆಲ್ಲರ ವಿನಾಶವಾಗಿ ಬಿಡುತ್ತದೆ. ರುದ್ರಮಾಲೆಯಲ್ಲಿ ಬಹಳಷ್ಟು ವಿಸ್ತಾರವಾಗಿ ಹರಡಿದೆ. ಜ್ಞಾನವು ಬೀಜವಾಗಿದೆ. ಬೀಜವು ಎಷ್ಟು ಚಿಕ್ಕದಾಗಿದೆ.
ಬೀಜ ರೂಪವನ್ನು ತಂದೆಯಾಗಿದ್ದಾರೆ. ಈ ವೃಕ್ಷದ ಪಾಲನೆ, ವಿನಾಶ ಹೇಗಾಗುತ್ತದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಇದು ನಿರ್ವಿಘ್ನ ಧರ್ಮಗಳ ಕೆಳಗಾಗಿದೆ. ಲೆಕ್ಕವನ್ನು ಪ್ರಪಂಚದಲ್ಲಿ ಇದು ಯಾರೊಬ್ಬರಿಗೂ ತಿಳಿದಿಲ್ಲ. ಈಗ ಮಕ್ಕಳ ತಂದೆಯೊಂದಿಗೆ ನೆನಪು ಮಾಡೋದರಿಂದ ಪರಿಶ್ರಮ ಪಡಬೇಕಾಗಿದೆ. ಆಗಲೇ ವಿಕರ್ಮ ವಿನಾಶವಾಗೋದು. ಈ ಗೀತೆಯನ್ನು ಓದುವವರು ಸಹ ಈ ಗೀತೆಯನ್ನು ಓದುವವರು ಸಹ ಮನ್ಮನಾಭವ ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿದು ಸಭೆಯನ್ನು ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತಾರೆ. ಮನುಷ್ಯರು ಇದರ ಅರ್ಥವನ್ನು ತಿಳಿದುಕೊಂಡಿಲ್ಲ. ಅದು ಭಕ್ತಿ ಮಾರ್ಗದಾಗಿದೆ, ಜ್ಞಾನ ಮಾರ್ಗದಾಗಿದೆ. ಈ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಯಾವುದೇ ಚಿಂತೆಯ ಮಾತಿಲ್ಲ. ಸ್ವಲ್ಪ ಜ್ಞಾನವನ್ನು ಕೇಳಿದರೂ ಸಹ ಪ್ರಜೆಗಳಲ್ಲಿ ಬರುತ್ತಿದೆ. ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ಬುದ್ಧಿಯಲ್ಲಿ ಸಹ ತಿಳುವಳಿಕೆ ಬಂದಿತಲ್ಲವೇ? ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆರೆಗಡೆ ಮಾಡಿದಾಗ ಅವರಿಗೆ ಎಷ್ಟೊಂದು ಮಾಲೀಕರಾಗುತ್ತಾರೆ. ಯಾವುದೇ ಮಾತಿನಲ್ಲಿ ಎಂದೂ ಮುನಿಸಿಕೊಳ್ಳಬಾರದು. ಬ್ರಾಹ್ಮಣಿಯರೊಂದಿಗೆ ಆಗುವುದಿಲ್ಲವೆಂದು ತಂದೆಯೊಂದಿಗೆ ಮುನಿಸಿಕೊಳ್ಳುತ್ತಾರೆ. ನೀವು ತಂದೆಯೊಂದಿಗಾದರೂ ಬುದ್ಧಿಯನ್ನು ಜೋಡಿಸಿ ಅವರನ್ನು ಪ್ರೀತಿಯಿಂದ ನೆನಪು ಮಾಡಿ. ಬಾಬಾ, ನಾವು ತಮ್ಮನ್ನೇ ನೆನಪು ಮಾಡುತ್ತಾ ಮನೆಗೆ ಹೋಗಬೇಕಾಗಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद, प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. वह ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್, ಯಾವುದೇ ಮಾತಿನ ಚಿಂತೆ ಮಾಡಬಾರದು. ಸದಾ ಹರ್ಷಿತ ಮುಖವಾಗಿರಬೇಕು. ಸ್ಮೃತಿಯಲ್ಲಿ ನಾವು ಶಿವ ತಂದೆಯ ಮಕ್ಕಳಾಗಿದ್ದೇವೆ. ನಮ್ಮನ್ನು ಈಶ್ವರ ಮಾಲೀಕರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ. 2ನೇ ಪಾಯಿಂಟ್, ತಮ್ಮ ಸ್ಥಿತಿಯನ್ನೇ ಏಕರಸವಾಗಿಟ್ಟುಕೊಳ್ಳಲು ಆತ್ಮಾಭಿಮಾನಿಗಳಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಈ ಹಳೆಯ ಮನೆಯೊಂದಿಗೆ ಮಮತ್ವವನ್ನು ಕಳೆಯಬೇಕಾಗಿದೆ. ವರದಾನ: ಮರಣ ಶಕ್ತಿಯ ಮುಖಾಂತರ ಬುದ್ಧಿಯು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಭವ. ಮನನ ಶಕ್ತಿಯ ದಿವ್ಯ ಬುದ್ಧಿಯ ಪೌಷ್ಟಿಕಾಹಾರದ ಹೇಗೆ ಭಕ್ತಿಯಲ್ಲಿ ಸ್ಮರಣೆ ಮಾಡುವ ಅಭ್ಯಾಸವಾಗಿಬಿಡುತ್ತದೆ, ಹಾಗೆ ಜ್ಞಾನದಲ್ಲಿಯೂ ಸ್ಥಿತಿಯು ಚೆನ್ನಾಗಿರ್ತದೆ. ಈ ಶಕ್ತಿ ಮುಖಾಂತರ ಮಾಸ್ಟರ್ ಸರ್ವಶಕ್ತಿಗಳ ಆಗಿ ಸರ್ವರ ಪ್ರತಿದಿನ ಅದ್ಭುತ ವೇಳೆ ತಮ್ಮ ಒಂದು ಟೈಟಲ್ ಅನ್ನು ಸ್ಮೃತಿಯಲ್ಲಿ ತನ್ನಿ ಮತ್ತು ಮನನ ಮಾಡುತ್ತೀರಿ. ಆಗ ಮನನ ಚಿಂತನೆ ಮಾಡುತ್ತಾಗುತ್ತದೆ. ಸ್ಲೋಗನ್ ಆಗಿದೆ: ಆಜ್ಞಾಕಾರಿ ಮಕ್ಕಳೇ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ. ಆಶೀರ್ವಾದ ಪ್ರಭಾವ ಹೃದಯದ ಸದಾ ಸಂತುಷ್ಟರಾಗಿರುತ್ತದೆ. ಅಗತ್ಯ ಮುರಳಿ: ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ. ಸದಾ ಬೇಹದ್ದಿನ ಆತ್ಮಿಕ ದೃಷ್ಟಿ ಸಹೋದರ ವೃತ್ತಿ ಎಂದು ಯಾವುದೇ ಮಕ್ಕಳ ಪ್ರತಿ ಶುಭ ಭಾವನೆ ಇಡುವ ಫಲ ಅವಶ್ಯವಾಗಿ ಸಿಗುತ್ತದೆ. ಆದ್ದರಿಂದ ಪುನರಾವರ್ತನೆಯಲ್ಲಿ ಭಿನ್ನರಾಗಿ ಶಾಂತಿ ಹಾಗೂ ಶಕ್ತಿಗಳ ಸಹಯೋಗವನ್ನು ಆತ್ಮರಿಗೆ ನೀಡುತ್ತಾರೆ. ಓಂ ಶಾಂತಿ.